Hi, I'm Kaviraj from scoringtarget.com. In today's session, we are going to discuss poem number 2, Awareness, poem questions and answers for class 7. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 7ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಅವೇರ್ನೆಸ್ ಅಂತಕ್ಕಂಥ ಒಂದು ಕವನದ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳನ್ನು ಡಿಸ್ಕಸ್ ಮಾಡೋಣ. ಈ ಪಾಠದ ಹಿಂದ್ಗಡೆ ಇರ್ತಕ್ಕಂಥ ಪ್ರಶ್ನೆಗಳ ಜೊತೆಗೆ ಪಾಠದ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಅಡಿಷನಲ್ ಕ್ವಶನ್ಗಳನ್ನು ಕೂಡ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗಾಗಲೇ 7ನೇ ತರಗತಿಯ ಎಲ್ಲ ಪಾಠಗಳು ಪದ್ಯಗಳ ನೋಟ್ಸನ್ನು ಕೂಡ ನಮ್ಮ ಅಪ್ಲೋಡ್ ಮಾಡಿದ್ವಿ. ಸೊ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ, ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಪೇರ್ ಆಗ್ಬೋದು. ಮತ್ತು ಇವತ್ತು ನಾವು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ಈ ಅವೇರ್ನೆಸ್ ಪೋಯಮ್ನ ಕ್ವಶನ್ ಆನ್ಸರ್ ಏನಿದೆ, ಈ PDF ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಮೊಬೈಲಲ್ಲಿ ಸೇವ್ ಮಾಡ್ಕೋಬೋದು, ಜೊತೆಗೆ ಪ್ರಿಪೇರ್ ಆಗ್ಬೋದು. ಓಕೆ, ಸೊ ಈಗ ಮೊದಲನೇ ಒಂದು ಪ್ರಶ್ನೆ ನೋಡೋಣ. ಮೇನ್ ಕ್ವೆಶನ್ ನಂಬರ್ 1ಅಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 1 ಸೆಂಟೆನ್ಸಸ್ ಈಚ್ ಅಂತ. ಅಂದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಇದರಲ್ಲಿ ಮೊದಲನೇ ಪ್ರಶ್ನೆ, ನೇಮ್ ದ ಥಿಂಗ್ಸ್ ದ್ಯಾಟ್ ಆರ್ ಟಾಸ್ಡ್ ಆನ್ ದಿ ಗ್ರಾಸ್. ಅಂದರೆ ಈ ಹುಲ್ಲುಗಳ ಮೇಲೆ ಬೀಳ್ತಕ್ಕಂಥ, ಅಂದರೆ ನೆಲದ ಮೇಲೆ ಬೀಳ್ತಕ್ಕಂಥ ವಸ್ತುಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಎಲ್ಲೆಂದರಲ್ಲಿ ಬೀಸಾಕ್ತಕ್ಕಂಥ ವಸ್ತುಗಳು ಯಾವುದು? ಸೊ ಆನ್ಸರ್, ಬ್ರೋಕನ್ ಬಾಟಲ್ಸ್ ಆ್ಯಂಡ್ curved pieces of glass, wadded up newspapers. ಬ್ರೋಕನ್ ಬಾಟಲ್ಸ್ ಅಂದರೆ ಒಡೆದು ಚೂರಾದಂಥ ಬಾಟಲ್ಗಳು. ಕರ್ವ್ಡ್ ಪೀಸಸ್ ಆಫ್ ಗ್ಲಾಸಸ್ ಅಂದರೆ ಈ ಗ್ಲಾಸ್ಗಳ ತುಣುಕುಗಳು, ಗ್ಲಾಸಿನ ಒಂದು ಚೂಪಾದಂಥ ತುಣುಕುಗಳು, ಪೀಸ್ಗಳು. ಮತ್ತು ನ್ಯೂಸ್ ಪೇಪರ್ಗಳ ಒಂದು ಸುರುಳಿಗಳು. ವೇಡೆಡ್ ಆಫ್ ನ್ಯೂಸ್ ಪೇಪರ್ಸ್ ಅಂದರೆ ನ್ಯೂಸ್ ಪೇಪರ್ಗಳ ಸುರುಳಿಗಳು. ಇವೆಲ್ಲ ಎಲ್ಲೆಂದರಲ್ಲಿ ಬೀಸಾಕ್ತಕ್ಕಂಥ ವಸ್ತುಗಳು. ಸೊ ಎರಡನೇ ಪ್ರಶ್ನೆ, ವಾಟ್ ಆರ್ ಸ್ಪ್ರೇಡ್ ಆನ್ ಅವರ್ ಫುಡ್. ಸ್ಪ್ರೇಡ್ ಅಂದ್ರೇನು? ಸಿಂಪಡಿಸೋದು. ನಮ್ಮ ಆಹಾರಗಳ ಮೇಲೆ ಸಿಂಪಡಿಸ್ತಕ್ಕಂಥದ್ದು ಯಾವುದು? ಆನ್ಸರ್, ಇನ್ಸೆಕ್ಟಿಸೈಡ್ಸ್ ಆ್ಯಂಡ್ ಪಾಯ್ಸನ್ಸ್ ಆರ್ ಸ್ಪ್ರೇಡ್ ಆನ್ ಅವರ್ ಫುಡ್. ಇನ್ಸೆಕ್ಟಿಸೈಡ್ಸ್ ಅಂದರೆ ಕ್ರಿಮಿನಾಶಕಗಳು, ಕ್ರಿಮಿಕೀಟಗಳ ನಾಶಕಗಳು. ಪಾಯ್ಸನ್ಸ್ ಅಂದರೆ ವಿಷಗಳು ಹಾಗೂ ವಿಷಕಾರದಿಂದ ಕೂಡಿದ ಕ್ರಿಮಿನಾಶಕಗಳು. ಇವುಗಳು ನಮ್ಮ ಆಹಾರಗಳ ಮೇಲೆ ಸ್ಪ್ರೇ ಮಾಡಲಾಗುತ್ತದೆ. ಅಂದರೆ ನಮ್ಮ ಬೆಳೆಗಳ ಮೇಲೆ, ಬೆಳೆಗಳಲ್ಲಿ ಕೀಟಗಳಾದಾಗ ನಾವು ಏನು ಮಾಡ್ತೀವಿ, ಔಷಧಿಗಳನ್ನು ಸಿಂಪಡಣೆ ಮಾಡ್ತೀವಲ್ಲ ಅದು. ಸೊ ಈಗ ಮೂರನೇ ಪ್ರಶ್ನೆ, ವಾಟ್ ಪೊಲ್ಯೂಷನ್ ಈಸ್ ಮೆನ್ಷನ್ಡ್ ಇನ್ ದ ಥರ್ಡ್ ಸ್ಟಾನ್ಸಾ. ಸೊ ಈ ಕವನದ ಮೂರನೇ ಒಂದು ಸ್ಟಾನ್ಸಾದಲ್ಲಿ ಯಾವ ಒಂದು ಮಾಲಿನ್ಯದ ಬಗ್ಗೆ ಹೇಳಲಾಗಿದೆ? ಇಲ್ಲಿ ಪೊಲ್ಯೂಷನ್ ಅಂದ್ರೇನು? ಮಾಲಿನ್ಯ. ಆನ್ಸರ್, ಏರ್ ಪೊಲ್ಯೂಷನ್ ಈಸ್ ಮೆನ್ಷನ್ಡ್ ಇನ್ ಥರ್ಡ್ ಸ್ಟಾನ್ಸಾ. ಈ ಕವನದ ಮೂರನೆಯ ಚರಣದಲ್ಲಿ ವಾಯು ಮಾಲಿನ್ಯದ ಬಗ್ಗೆ ಹೆಸರಿಸಲಾಗಿದೆ. ಏರ್ ಪೊಲ್ಯೂಷನ್, ವಾಯು ಮಾಲಿನ್ಯ. ಇನ್ನು ನಾಲ್ಕನೇ ಪ್ರಶ್ನೆ, ವಾಟ್ ರಿಸ್ಕ್ ಆರ್ ವಿ ಟೇಕಿಂಗ್ ಬೈ ಸ್ಟೇಯಿಂಗ್ ಇನ್ ಸಚ್ ಅ ವರ್ಲ್ಡ್. ಸೊ ಇಂಥ ಒಂದು ಜಗತ್ತಿನಲ್ಲಿ ವಾಸಿಸುವ ಮೂಲಕ ನಾವು ಯಾವ ಒಂದು ಆಪತ್ತನ್ನು ಮೈ ಮೇಲೆ ಹೇಳ್ಕೊತಾ ಇದ್ವಿ. ಅಂದರೆ ಇವತ್ತಿನ ಒಂದು ಜಗತ್ತಿನಲ್ಲಿ ಯಾವ ಒಂದು ರಿಸ್ಕನ್ನು ನಾವು ತೆಗೆದುಕೊತಾ ಇದ್ದೀವಿ ಅಂತ. ಆನ್ಸರ್, ಅವರ್ ಲೈವ್ಸ್ ಆರ್ ಎಟ್ ಅ ರಿಸ್ಕ್. ಇಟ್ ಮೇ ಕಾಸ್ ದ ಡಿಸ್ಟ್ರಕ್ಷನ್ ಆಫ್ ಮ್ಯಾನ್. ಸೊ ಇವತ್ತು ನಾವು ವಾಸಿಸ್ತಕ್ಕಂಥ ಜಗತ್ತಿನಲ್ಲಿ ಅಂಥ ಒಂದು ರಿಸ್ಕ್ ತಗೋತಾ ಇದ್ದೀವಿ ಅಂದರೆ ನಮ್ಮ ಒಂದು ಮಾನವ ಕುಲವಾದ ಒಂದು ನಾಶಕ್ಕೆ ನಾವು ಕಾರಣ ಆಗ್ತಾ ಇದ್ವಿ. ಅಂಥ ಒಂದು ರಿಸ್ಕನ್ನು ತೆಗೆದುಕೊತಾ ಇದ್ದೀವಿ. ಈಗ ಮೇನ್ ಕ್ವೆಶನ್ ನಂಬರ್ 2 ಅಲ್ಲಿ ಆನ್ಸರ್ ದ ಫಾಲೋಯಿಂಗ್ ಆಫ್ಟರ್ ಡಿಸ್ಕಷನ್ ವಿತ್ ಯುವರ್ ಗ್ರೂಪ್ ಆರ್ ಪಾರ್ಟ್ನರ್. ಸೊ ಇದರಲ್ಲಿ ಮೊದಲನೇ ಪ್ರಶ್ನೆ ಏನೀಗ, ವಾಟ್ ಡ್ಯಾಮೇಜ್ ಟು ನೇಚರ್ ಈಸ್ ಡಿಸ್ಕಸ್ಡ್ ಇನ್ ದ ಫಸ್ಟ್ ಸ್ಟಾನ್ಸಾ. ಈ ಕವನದ ಮೊದಲನೇ ಒಂದು ಚರಣದಲ್ಲಿ ನಿಸರ್ಗಕ್ಕೆ ಆಗ್ತಕ್ಕಂಥ ಯಾವ ಒಂದು ಹಾನಿಯ ಬಗ್ಗೆ ಚರ್ಚಿಸಲಾಗುತ್ತಿದೆ. ಅಂದರೆ ನಾವು ಫಸ್ಟ್ ಸ್ಟಾನ್ಸಾದಲ್ಲಿ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಅಂತ ಪ್ರಶ್ನೆ ಇದೆ. ಆನ್ಸರ್, ದ ಸ್ಟಾನ್ಸಾ ಹೈಲೈಟ್ಸ್ ಸೆವೆರಲ್ ಫಾರ್ಮ್ಸ್ ಆಫ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಸೊ ಈ ಕವನದ ಮೊದಲನೇ ಒಂದು ಸ್ಟಾನ್ಸದಲ್ಲಿ ವಾಯು ಮಾಲಿನ್ಯದ ಬೇರೆ ಬೇರೆ ಪ್ರಕಾರಗಳನ್ನು ಹೈಲೈಟ್ ಮಾಡಲಾಗಿದೆ. ಬ್ರೋಕನ್ ಬಾಟಲ್ಸ್, ಹಾಫ್ ಬರ್ನ್ಡ್ ಗ್ಲಾಸ್ ಪೀಸಸ್ ಆ್ಯಂಡ್ ಬಂಡಲ್ಸ್ ಆಫ್ ನ್ಯೂಸ್ ಪೇಪರ್ ಕಾಂಟ್ರಿಬ್ಯೂಟ್ ಟು ಪೊಲ್ಯೂಷನ್. ಸೊ ವಾಯು ಮಾಲಿನ್ಯಕ್ಕೆ ಕಾರಣ ಆಗ್ತಕ್ಕಂಥ ವಸ್ತುಗಳಲ್ಲಿ ಗಾಜಿನ ಬಾಟಲ್ಗಳು, ಚೂರಾದಂಥ ಗಾಜುಗಳು ಮತ್ತು ನ್ಯೂಸ್ ಪೇಪರ್ಗಳ ಒಂದು ಬಂಡಲ್ಗಳ ಒಂದು ವಾಯು ಮಾಲಿನ್ಯದ ಬಗ್ಗೆ ಫಸ್ಟ್ ಹಂತದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅಂದರೆ
ನಾನ್ ಡಿಗ್ರೇಡೇಬಲ್. ಈ ನಾನ್ ಬಯೋಡಿಗ್ರೇಡೇಬಲ್ ಅಂದರೆ ಮಣ್ಣಿನಲ್ಲಿ ಒಂದು ಅಜೈವಿಕ ವಸ್ತುಗಳು ಅಂತ ಹೇಳ್ತೀವಿ. ಅಂದರೆ ಇವು ಕರಗದೆ ಇರ್ತಕ್ಕಂಥ ವಸ್ತುಗಳು. ಮಣ್ಣಿನಲ್ಲಿ ನಾವು ಬಿಸಾಕಿದ್ರು ಕೂಡ ಅವು ಬೇಗ ಕರಗಿ ಹೋಗೋದಿಲ್ಲ. ಮಟೀರಿಯಲ್ಸ್ ಲೈಕ್ ಪ್ಲಾಸ್ಟಿಕ್ಸ್ ಆ್ಯಂಡ್ ಗ್ಲಾಸ್ ಕ್ಯಾನ್ ಕಾಸ್ ಸಾಯಿಲ್ ಪೊಲ್ಯೂಷನ್. ಸಾಯಿಲ್ ಪೊಲ್ಯೂಷನ್ ಅಂದರೆ ಮಣ್ಣಿನ ಮಾಲಿನ್ಯ, ಭೂಮಾಲಿನ್ಯ ಅಂತ ಹೇಳ್ತೀವಿ. ಅಂದರೆ ಈ ಅಜೈವಿಕ ವಸ್ತುಗಳಾದಂಥ ಪ್ಲಾಸ್ಟಿಕ್ ಆಗಿರ್ಬೋದು, ಗಾಜುಗಳಾಗಿರ್ಬೋದು, ಇವುಗಳು ಭೂಮಿಯಲ್ಲಿ ಮಣ್ಣಿನಲ್ಲಿ ಕರಗೋದಿಲ್ಲ. ಹೀಗಾಗಿ ಅವು ಭೂಮಿಯ ಮಾಲಿನ್ಯಕ್ಕೆ, ಮಣ್ಣಿನ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ಅಡಿಷನಲಿ ದ ಕಟ್ಟಿಂಗ್ ಡೌನ್ ಆಫ್ ಟ್ರೀಸ್ ಟು ಮೇಕ್ ವೇ ಫಾರ್ ಕಾಂಕ್ರೀಟ್ ಬಿಲ್ಡಿಂಗ್ಸ್ ಫರ್ದರ್ ಹಾರ್ಮ್ಸ್ ದ ಎನ್ವಿರಾನ್ಮೆಂಟ್. ಅಂದರೆ ರಸ್ತೆಗಳ ನಿರ್ಮಾಣ ಹಾಗೂ ಕಟ್ಟಡಗಳ ನಿರ್ಮಾಣದಲ್ಲಿ ನಾವು ಏನು ಮಾಡ್ತಿದ್ವಿ, ಮರ ಗಿಡಗಳನ್ನು ಕಡ್ದು ಹಾಕ್ತಾ ಇದ್ದೀವಲ್ಲ, ಇದು ಕೂಡ ಒಂದು ಪರಿಸರ ಮಾಲಿನ್ಯಕ್ಕೆ ಕಾರಣ ಅಂತ ಮೊದಲನೇ ಚರಣದಲ್ಲಿ ಡಿಸ್ಕಸ್ ಮಾಡಲಾಗಿದೆ. ನಾವು ಮೂವ್ ಟು ದಿ ಸೆಕೆಂಡ್ ಕ್ವೆಶನ್, ಹೌ ಈಸ್ ಅವರ್ ಫುಡ್ ಕಂಟೆಮಿನೇಟೆಡ್? ಸೊ ಈ ಕಂಟೆಮಿನೇಟೆಡ್ ಅಂದರೆ ಏನು? ಕಲುಷಿತ ಆಗೋದು, ಮಾಲಿನ್ಯ ಆಗೋದು. ಅಂದರೆ ಇವತ್ತು ನಾವು ಉಣ್ತಕ್ಕಂಥ ಆಹಾರ ಯಾವ ಥರ ಮಾಲಿನ್ಯ ಆಗ್ತಾ ಇದೆ, ಯಾವ ಥರ ಕಲುಷಿತ ಆಗ್ತಾ ಇದೆ? ಆನ್ಸರ್, ಅವರ್ ಫುಡ್ ಈಸ್ ಕಂಟೆಮಿನೇಟೆಡ್ ಆಸ್ ಪಾಯ್ಸನ್ಸ್ ಆ್ಯಂಡ್ ಇನ್ಸೆಕ್ಟಿಸೈಡ್ಸ್ ಆರ್ ಸ್ಪ್ರೇಡ್ ಆನ್ ಫುಡ್. ಸೊ ನಮ್ಮ ಆಹಾರ ಯಾವ ಥರ ಮಾಲಿನ್ಯ ಆಗ್ತಾ ಇದ್ದಾರೆ, ಅದರಲ್ಲಿ ವಿಷಕಾರಿ ಅಂಶಗಳು ಬೆರಕೆ ಆಗ್ತಾ ಇವೆ. ಜೊತೆಗೆ ನಾವು ಒಂದು ಸಿಂಪಡಣೆ ಮಾಡ್ತಕ್ಕಂಥ ಕ್ರಿಮಿನಾಶಕಗಳು ಕೂಡ ನಮ್ಮ ಆಹಾರದಲ್ಲಿ ಸೇರಿಕೊಂಡು ನಮ್ಮ ಆಹಾರ ಕಲುಷಿತ ಆಗ್ತಾ ಇದೆ. ಸೊ ಮೂರನೆಯ ಪ್ರಶ್ನೆ, ಡಿಸ್ಕ್ರೈಬ್ ದ ವೇ ದ ಏರ್ ಈಸ್ ಬೀಯಿಂಗ್ ಪೊಲ್ಯೂಟೆಡ್. ಸೊ ಈಗ ಆಹಾರ ಯಾವ ಥರ ಮಾಲಿನ್ಯ ಆಗ್ತಾ ಇದೆ ಅಂತ ಎರಡನೇ ಪ್ರಶ್ನೆಯಲ್ಲಿ ನೋಡ್ಕೊಂಡಿವಿ. ಸೊ ಮೂರನೇ ಪ್ರಶ್ನೆಯಲ್ಲಿ ಏನು ಕೇಳ್ತಾ ಇದ್ದಾರೆ, ವಾಯು ಮಾಲಿನ್ಯ ಯಾವ ಥರ ಆಗ್ತಾ ಇದೆ, ಯಾವುದರಿಂದ ವಾಯು ಮಾಲಿನ್ಯ ಆಗ್ತಾ ಇದೆ? ವಾಯು ಮಾಲಿನ್ಯ ಅಂದರೆ ಗಾಳಿಗಳಲ್ಲಿ ವಿಷಕಾರಿ ಅಂಶಗಳು ಸೇರಿಕೊಳ್ಳೋದು. ಸೊ ಆನ್ಸರ್, ಏರ್ ಪೊಲ್ಯೂಷನ್ ಈಸ್ ಕಾಸ್ಡ್ ಬೈ ವೇರಿಯಸ್ ಫ್ಯಾಕ್ಟರ್ಸ್. ವೇರಿಯಸ್ ಫ್ಯಾಕ್ಟರ್ಸ್ ಅಂದರೆ ಹಲವಾರು ಕಾರಣಗಳು. ಸಚ್ ಆ್ಯಸ್ ಫ್ಯಾಕ್ಟ್ರೀಸ್ ಎಮಿಟಿಂಗ್ ಸ್ಮೋಕ್. ಫ್ಯಾಕ್ಟ್ರೀಸ್ ಅಂದರೆ ಕೈಗಾರಿಕೆಗಳು, ಎಮಿಟಿಂಗ್ ಅಂದರೆ ಹೊರ ಹಾಕೋದು, ಸ್ಮೋಕ್ ಅಂದರೆ ಹೊಗೆ. ಸೊ ವಾಯು ಮಾಲಿನ್ಯಕ್ಕೆ ಪ್ರಮುಖವಾದ ಕಾರಣ ಅಂದರೆ ಈ ಫ್ಯಾಕ್ಟ್ರಿಗಳು ಬಿಡ್ತಕ್ಕಂಥ ಮಾಲಿನ್ಯಕಾರಿಯಾದಂಥ ಹೊಗೆ. ಇನ್ನು ಮೀಲ್ಸ್ ರಿಲೀಸಿಂಗ್ ಯೆಲ್ಲೋ ಫ್ಯೂಮ್ಸ್. ಇನ್ನು ಮೀಲ್ಗಳಿಂದ ಬರ್ತಕ್ಕಂಥ ಯೆಲ್ಲೋ ಬಣ್ಣದ ಹೊಗೆ. ಆ್ಯಂಡ್ ಏರೋಪ್ಲೇನ್ಸ್ ಡಿಸ್ಚಾರ್ಜಿಂಗ್ ಕಾಸ್ಟಿಕ್ ಗ್ಯಾಸ್. ಕಾಸ್ಟಿಕ್ ಗ್ಯಾಸ್ ಅಂದರೇನು? ಅದು ವಿಮಾನಗಳಿಂದ ಬಿಡ್ತಕ್ಕಂಥ ಹೊಗೆ. ಕಾಸ್ಟಿಕ್ ಗ್ಯಾಸ್ ಫ್ರಮ್ ಏವಿಯೇಷನ್ ಫ್ಯೂಲ್ಸ್. ಏವಿಯೇಷನ್ ಫ್ಯೂಲ್ಸ್ ಅಂದರೆ ನೌಕಾಯಾನಗಳಿಂದ, ವಿಮಾನಗಳ ಮೂಲಗಳಿಂದ ಬರ್ತಕ್ಕಂಥ ಒಂದು ಮಾಲಿನ್ಯ ಅಂತ ಹೇಳ್ತೀವಿ. ಅಡಿಷನಲಿ ನ್ಯೂಕ್ಲಿಯರ್ ವೆಪನ್ಸ್ ಟೆಸ್ಟಿಂಗ್ ಇನ್ ಎ ರಿಮೋಟ್ ಡೆಸರ್ಟ್ ರಿಲೀಸಸ್ ಡೇಂಜರಸ್ ಗ್ಯಾಸಸ್. ಇನ್ನು ನ್ಯೂಕ್ಲಿಯರ್ ವೆಪನ್ಸ್, ಪರಮಾಣು ಶಸ್ತ್ರಾಸ್ತ್ರಗಳನ್ನು ಮರುಭೂಮಿಯಲ್ಲಿ ನಾವು ಏನು ಟೆಸ್ಟ್ ಮಾಡ್ತೀವಿ, ಆ ಪರಮಾಣು ಶಸ್ತ್ರಾಸ್ತ್ರಗಳ ಬ್ಲಾಸ್ಟ್ಗಳಿಂದ ಹೊರಗಡೆ ಬರ್ತಕ್ಕಂಥ ಹೊಗೆಯಿಂದ ಕೂಡ ಇಂಟು ದ ಅಟ್ಮಾಸ್ಫಿಯರ್, ಕಾಂಟ್ರಿಬ್ಯೂಟಿಂಗ್ ಸಿಗ್ನಿಫಿಕೆಂಟ್ ಟು ಏರ್ ಪೊಲ್ಯೂಷನ್. ಸೊ ವಾಯು ಮಾಲಿನ್ಯಕ್ಕೆ ಇಷ್ಟೆಲ್ಲ ಕಾರಣ ಇದೆ. ಒಂದು ಕೈಗಾರಿಕೆಗಳು ಬಿಡ್ತಕ್ಕಂಥ ಹೊಗೆ, ಮೀನುಗಳಿಂದ ಬರ್ತಕ್ಕಂಥ ಹೊಗೆ, ಆಮೇಲೆ ವಿಮಾನಗಳು ಬಿಡ್ತಕ್ಕಂಥ ವಾಯು ಮಾಲಿನ್ಯದ ಹೊಗೆ, ಆಮೇಲೆ ಪರಮಾಣು ಶಸ್ತ್ರಾಸ್ತ್ರಗಳ ಸ್ಫೋಟದಿಂದ ಬರ್ತಕ್ಕಂಥ ಹೊಗೆ. ಇವೆಲ್ಲ ಹೊಗೆಗಳಿಂದ ಏನಾಗ್ತಾ ಇದೆ, ವಾಯು ಮಾಲಿನ್ಯ ಆಗ್ತಾ ಇದೆ. ಸೊ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಇನ್ ವಾಟ್ ವೇ ಕ್ಯಾನ್ ವಿ ಸಾಲ್ವ್ ದೀಸ್ ಪ್ರಾಬ್ಲಮ್ಸ್? ಸೊ ಈ ಎಲ್ಲ ಸಮಸ್ಯೆಗಳು ಅಂದರೆ ಭೂ ಮಾಲಿನ್ಯ ಆಗಿರ್ಬೋದು, ವಾಯು ಮಾಲಿನ್ಯ ಆಗಿರ್ಬೋದು, ಜಲ ಮಾಲಿನ್ಯ ಆಗಿರ್ಬೋದು, ಆಹಾರ ಮಾಲಿನ್ಯ ಆಗಿರ್ಬೋದು, ಈ ಎಲ್ಲ ಮಾಲಿನ್ಯ, ಒಟ್ಟಾರೆ ಪರಿಸರ ಮಾಲಿನ್ಯವನ್ನು ನಾವು ಸಾಲ್ವ್ ಮಾಡಬೇಕಂದ್ರೆ ಹೆಂಗೆ ಮಾಡಬೇಕು ಅಂತ ಪ್ರಶ್ನೆ. ಸೊ ಆನ್ಸರ್, ಎವ್ರಿ ಒನ್ ಶುಡ್ ಬಿ ಅವೇರ್. ಅವೇರ್ ಅಂದರೆ ಪ್ರಜ್ಞೆ ಆಫ್ ದಿ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಸೊ ಪರಿಸರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳ ಬಗ್ಗೆ ಎಲ್ಲರಿಗೂ ಅರಿವು ಇರಬೇಕು. ಆ್ಯಂಡ್ ದ ಕಂಡೀಷನ್ಸ್ ವಿ ಲಿವ್ ಇನ್. ಸೊ ನಾವು ಇವತ್ತು ವಾಸಿಸ್ತಕ್ಕಂಥ ಪರಿಸ್ಥಿತಿ ಹೇಗಿದೆ ಮತ್ತು ವಾಯು ಮಾಲಿನ್ಯ ಯಾವ ಥರ ಆಗ್ತಾ ಇದೆ, ಆ ಪರಿಸರದ ಮಾಲಿನ್ಯದ ಬಗ್ಗೆ ಎಲ್ಲರಿಗೂ ಜಾಗೃತಿ ಮೂಡಿಸಬೇಕು. ವಿ ನೀಡ್ ಟು ಟೇಕ್ ಎ ನೆಸೆಸರಿ ಮೆಜರ್ಸ್ ಟು ಕಂಟ್ರೋಲ್ ಏರ್ ಪೊಲ್ಯೂಷನ್. ಸೊ ಈ ವಾಯು ಮಾಲಿನ್ಯವನ್ನು ಕಂಟ್ರೋಲ್ ಮಾಡಬೇಕಂದ್ರೆ ನಾವು ಕೆಲವೊಂದು ಅವಶ್ಯಕವಾದಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು. ಸೊ ಆ ನಿರ್ಧಾರಗಳು ಯಾವುದಂದರೆ ಸಚ್ ಆ್ಯಸ್ ಪ್ಲ್ಯಾಂಟಿಂಗ್ ಮೋರ್ ಟ್ರೀಸ್, ಜಾಸ್ತಿ ಮರಗಳನ್ನು ನೆಡೋದು, ರಿಫೈನಿಂಗ್ ಸ್ಮೋಕ್ ಎಮಿಷನ್ಸ್ ಫ್ರಾಮ್ ಇಂಡಸ್ಟ್ರೀಸ್. ಸೊ ಇಂಡಸ್ಟ್ರೀಸ್ ಅಂದರೆ ಕೈಗಾರಿಕೆಗಳು. ಸೊ ಕೈಗಾರಿಕೆಗಳು ಎಮಿಷನ್ಸ್ ಅಂದರೆ ಹೊರಸೂಸುವ ಹೊಗೆ. ಸೊ ಕೈಗಾರಿಕೆಗಳು ಹೊರಸೂಸುವ ಹೊಗೆಯನ್ನು ನಾವು ಏನು ಮಾಡಬೇಕು, ರಿಫೈನ್ ಮಾಡಿ ಅದನ್ನು ಫಿಲ್ಟರ್ ಮಾಡಿ ಬಿಡಬೇಕು. ಆ್ಯಂಡ್ ರೈಸಿಂಗ್ ಅವೇರ್ನೆಸ್ ಅಮಾಂಗ್ ಪೀಪಲ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್.
ಸೊ ಪರಿಸರವನ್ನು ಸಂರಕ್ಷಿಸೋದು ಎಷ್ಟು ಅವಶ್ಯಕತೆ ಇದೆ ಅನ್ನೋತಕ್ಕಂಥ ಒಂದು ಪರಿಜ್ಞಾನವನ್ನು, ಒಂದು ಶಿಕ್ಷಣವನ್ನು ಜನಸಾಮಾನ್ಯರಿಗೆ ನೀಡೋದು. ಸೊ ಇವುಗಳ ಮೂಲಕ ನಾವು ಮಾಲಿನ್ಯವನ್ನು ತಡೆಗಟ್ಟಬಹುದು. ಈಗ ಮೇನ್ ಕ್ವೆಶನ್ ಬರೋ ಥರ್ಡಲ್ಲಿ, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಆಫ್ಟರ್ ಡಿಸ್ಕಸಿಂಗ್ ಇನ್ ಗ್ರೂಪ್ಸ್. ಇದರಲ್ಲಿ ಮೊದಲನೇ ಪ್ರಶ್ನೆ, ವಾಟ್ ಮೆಸೇಜ್ ಡಸ್ ದ ಪೋಯಮ್ ಗಿವ್? ಸೊ ಈ ಕವನ ನಮಗೆ ಯಾವ ಸಂದೇಶ ಕೊಡ್ತಾ ಇದೆ? ಮೆಸೇಜ್ ಅಂದರೆ ಸಂದೇಶ, ಅಂದರೆ ಒಟ್ಟಾರೆ ಈ ಕವನದಿಂದ ನಾವು ಏನು ತಿಳ್ಕೊತೀವಿ ಅಂತ ಪ್ರಶ್ನೆ. ಸೊ ಆನ್ಸರ್, ದ ಪೋಯಮ್ ಕನ್ವೇಸ್ ದ್ಯಾಟ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಕಾಸ್ಡ್ ಬೈ ಫ್ಯಾಕ್ಟರೀಸ್ ಲೈಕ್ ವಾಟರ್, ಏರ್, ಸ್ಮೋಕ್, ಡೇಂಜರಸ್ ಗ್ಯಾಸಸ್, ನಾಯ್ಸ್ ಆ್ಯಂಡ್ ಕಂಟ್ಯಾಮಿನೇಟೆಡ್ ಫುಡ್ ಪೋಸ್ ಸಿಗ್ನಿಫಿಕೆಂಟ್ ಹಜಾರ್ಡಸ್ ಟು ಅವರ್ ಹೆಲ್ತ್. ಸೊ ಈ ಕವನ ವಾಯು ಮಾಲಿನ್ಯ, ಪರಿಸರದ ಮಾಲಿನ್ಯದ ಮೇಲೆ ಬೆಳಕು ಚೆಲ್ಲುತ್ತೆ. ಅದರಿಂದ ಮುಖ್ಯವಾಗಿ ಜಲ ಮಾಲಿನ್ಯ, ಆಮೇಲೆ ವಾಯು ಮಾಲಿನ್ಯ, ಆಮೇಲೆ ಈ ಅಪಾಯಕಾರಿ ಅಂತ ಹೊಗೆಗಳು, ವಾಯು ಶಬ್ದ ಮಾಲಿನ್ಯ, ಒಟ್ಟಾರೆ ಆಹಾರ ಕಲುಷಿತ ಆಗೋದು, ಇವೆಲ್ಲಗಳಿಂದಲೂ ಆರೋಗ್ಯದ ಮೇಲೆ ಎಷ್ಟು ಕ್ಲಿಷ್ಟ ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥ ಒಂದು ಅಂಶವನ್ನು ಈ ಕವನ ಈ ಸಂದೇಶ ಕೊಡ್ತಾ ಇದೆ. ಲೀಡಿಂಗ್ ಟು ಬೋತ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಡಿಸೀಸಸ್. ಸೊ ಈ ವಾಯು ಮಾಲಿನ್ಯಗಳಿಂದ, ಪರಿಸರ ಮಾಲಿನ್ಯಗಳಿಂದ ಇವತ್ತು ಏನಾಗ್ತಾ ಇದೆ, ಫಿಸಿಕಲ್ ಮತ್ತು ಮೆಂಟಲ್ ಡಿಸೀಸ್ಗಳು ಹೆಚ್ಚಾಗ್ತಾ ಇವೆ. ಫಿಸಿಕಲ್ ಅಂದರೆ ದೈಹಿಕ ಕಾಯಿಲೆಗಳು, ಮೆಂಟಲ್ ಅಂದರೆ ಮಾನಸಿಕ ಕಾಯಿಲೆಗಳು, ಡಿಸೀಸಸ್ ಅಂದರೆ ಕಾಯಿಲೆಗಳು. ಸೊ ಈ ಕಾಯಿಲೆಗಳು ಹೆಚ್ಚಾಗ್ತಾ ಇವೆ. ಆ್ಯನಿಮಲ್ ಆ್ಯಂಡ್ ಪ್ಲ್ಯಾಂಟ್ ಲೈಫ್ ಆಲ್ಸೋ ಸಫರ್ ಆ್ಯಸ್ ಅ ರಿಸಲ್ಟ್. ಸೊ ಈ ಥರ ಪರಿಸರ ಮಾಲಿನ್ಯದಿಂದ ಕೇವಲ ಮನುಷ್ಯರು ಅಷ್ಟೇ ಅಲ್ಲದೆ ಪ್ರಾಣಿಗಳು ಮತ್ತು ಸಸ್ಯಗಳು ಕೂಡ ಅಪಾಯಕ್ಕೆ ಈಡಾಗ್ತಾ ಇವೆ. ಟು ಓವರ್ಕಮ್ ಅಂದರೆ ಈ ಎಲ್ಲ ಸಮಸ್ಯೆಗಳಿಂದ ಹೊರಬರೋದು ಹೇಗೆ? ವಿ ಮಸ್ಟ್ ರೈಸ್ ಅವೇರ್ನೆಸ್ ಅಮಂಗ್ ದಿ ಪೀಪಲ್. ಸೊ ಮೊದಲು ನಾವು ಏನು ಮಾಡಬೇಕು, ಜನರಿಗೆ ಒಂದು ಪ್ರಜ್ಞಾನ ಮೂಡಿಸಬೇಕು. ಆ್ಯಂಡ್ ಪ್ಲೇಸ್ ಟು ಟೇಕ್ ಆ್ಯಕ್ಷನ್ ದಟ್ ಡು ನಾಟ್ ಹಾರ್ಮ್ ದ ಎನ್ವಿರಾನ್ಮೆಂಟಲ್. ಸೊ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗ್ತಕ್ಕಂಥ ಅಂಶಗಳನ್ನು ನಾವು ತಡೆ ಒಡ್ಡಬೇಕು. ಇಫ್ ವಿ ಫೇಲ್ ಟು ಡೂ ಸೊ, ದ ಡಿಸ್ಟ್ರಕ್ಷನ್ ಆಫ್ ಮ್ಯಾನ್ಕೈಂಡ್. ಡಿಸ್ಟ್ರಕ್ಷನ್ ಅಂದರೆ ಅವನತಿ ಅಥವಾ ಹಾಳಾಗೋದು. ಮ್ಯಾನ್ಕೈಂಡ್ ಅಂದರೆ ಮಾನವ ಕುಲ. ಸೊ ಒಂದು ವೇಳೆ ನಾವು ಈ ಪರಿಸರ ಮಾಲಿನ್ಯವನ್ನು ತಡೆಗಟ್ಟದೇ ಇದ್ದರೆ ಏನಾಗುತ್ತೆ, ಈ ಮಾನವ ಕುಲ ನಾಶ ಆಗಿ ಹೋಗುತ್ತೆ. ಈಸ್ ಫೋರ್ತ್ ಕಮ್ಮಿಂಗ್ ಆ್ಯಂಡ್ ಅವರ್ ಲೈಫ್ಸ್ ಆರ್ ಇನ್ ಡೇಂಜರ್. ಸೊ ಈ ಥರ ಏನಾಗುತ್ತೆ, ನಮ್ಮ ಜೀವ ಅಪಾಯದಲ್ಲಿರುತ್ತೆ. ಸೊ ಎರಡನೇ ಪ್ರಶ್ನೆ, ರೈಟ್ ಅಟ್ ಲೀಸ್ಟ್ 5 ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಸ್ಟೇಟ್ಮೆಂಟ್ಸ್ ಡಿಸ್ಪ್ಲೇಡ್ ಇನ್ ಪಬ್ಲಿಕ್ ಪ್ಲೇಸಸ್. ಸೊ ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಅಂದರೆ ಪರಿಸರದ ಜಾಗೃತಿಯ ಪ್ರಜ್ಞೆ. ಸ್ಟೇಟ್ಮೆಂಟ್ಸ್ ಹೇಳಿಕೆಗಳು, ಡಿಸ್ಪ್ಲೇಡ್ ಅಂದರೆ ಪ್ರದರ್ಶಿಸೋದು, ಪಬ್ಲಿಕ್ ಪ್ಲೇಸಸ್ ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ. ಆದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಪರಿಸರದ ಒಂದು ಜಾಗೃತಿಯನ್ನು ಮೂಡಿಸಲಿರ್ತಕ್ಕಂಥ ಹೇಳಿಕೆಗಳು, ಸ್ಟೇಟ್ಮೆಂಟ್ಗಳು ಯಾವುದು? ಅಂದರೆ ಈಗ ಬ್ಯಾನರ್ಗಳನ್ನು ಹಚ್ಚಿರ್ತಾರೆ, ಗೋಡೆ ಮೇಲೆ ಬರೆದಿರ್ತಾರೆ. ಸೊ ಪರಿಸರ ಜಾಗೃತಿ ಮೂಡಿಸ್ತಕ್ಕಂಥ ಅಂಶಗಳು ಯಾವುದು ಅಂತ ಇದೆ. ಒಂದು 5 ಪಾಯಿಂಟ್ಸನ್ನು ಬರೀರಿ ಅಂತ ಇದ್ದಾರೆ. ಸೊ ನೋಡೋಣ, ಈಗ ನಮ್ಮ ಎಲ್ಲ ಒಂದು ಪರಿಸರ ಜಾಗೃತಿ ಮೂಡಿಸೋ ಸಲುವಾಗಿ ಏನೇನು ಡಿಸ್ಪ್ಲೇ ಮಾಡ್ತಾರೆ ಸಾರ್ವಜನಿಕ ಸ್ಥಳ. ಸೊ ಸಾರ್ವಜನಿಕ ಸ್ಥಳ ಅಂದರೆ ಯಾವುದು? ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಸರ್ಕಾರಿ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಸರ್ಕಾರಿ ಆಸ್ಪತ್ರೆಗಳು, ಇತರೆ ಕಟ್ಟಡಗಳು. ಅಲ್ಲೆಲ್ಲ ಗೋಡೆಗಳ ಮೇಲೆ ಹಚ್ಚಿರ್ತಾರೆ, ಬರೆದಿರ್ತಾರೆ. ಏನು ಬರೆದಿರ್ತಾರೆ ಅಂದರೆ, ಪ್ಲ್ಯಾಂಟ್ ಟ್ರೀಸ್ ಫಾರ್ ಎ ಬೆಟರ್ ಫ್ಯೂಚರ್. ಉತ್ತಮ ಭವಿಷ್ಯಕ್ಕಾಗಿ ಮರಗಳನ್ನು ನೆಡಿ ಅಂತ ಒಂದು. ಇನ್ನು ಎರಡನೇದು, ಸೇ ನೋ ಟು ಪ್ಲಾಸ್ಟಿಕ್, ಯೂಸ್ ಎಕೋ ಫ್ರೆಂಡ್ಲಿ ಬ್ಯಾಗ್ಸ್. ಪ್ಲಾಸ್ಟಿಕ್ಗಳನ್ನು ಬಳಕೆ ನಿಷೇಧ ಮಾಡಿ ಒಳ್ಳೆಯ ಒಂದು ಪರಿಸರ ಸ್ನೇಹಿ ಬ್ಯಾಗ್ಗಳನ್ನು ಬಳಸಿ. ಮೂರನೇದು, ಕೀಪ್ ಅವರ್ ಅರ್ತ್ ಕ್ಲೀನ್. ನಮ್ಮ ಭೂಮಿಯನ್ನು ಸ್ವಚ್ಛವಾಗಿಡಿ. ನಾಲ್ಕನೇದು, ಸೇವ್ ವಾಟರ್, ಸೇವ್ ಲೈಫ್. ನೀರು ರಕ್ಷಿಸಿ, ಜೀವ ರಕ್ಷಿಸಿ. ನೀರು ಉಳಿಸಿ, ಜೀವ ಉಳಿಸಿ. ಐದನೇದು, ಸೇವ್ ಎಲೆಕ್ಟ್ರಿಸಿಟಿ, ಟರ್ನ್ ಆಫ್ ದ ಲೈಟ್. ವಿದ್ಯುತ್ತನ್ನು ಉಳಿಸಿ, ಲೈಟ್ಗಳನ್ನು ಆಫ್ ಮಾಡಿ. ಸೊ ಈ ಥರದ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ಗಳನ್ನು ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ನೋಡ್ತೀವಿ. ಸೊ ಇಷ್ಟು ಪ್ರಶ್ನೆಗಳು ಪದ್ಯದ ಹಿಂದೆ ಇರ್ತಕ್ಕಂಥ ಪ್ರಶ್ನೆಗಳು. ಈಗ ಈ ಪದ್ಯದಿಂದ ಬರ್ತಕ್ಕಂಥ ಅಡಿಷನಲ್ ಪ್ರಶ್ನೆಗಳು, ಹೆಚ್ಚುವರಿ ಪ್ರಶ್ನೆಗಳು, ಮಧ್ಯದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ನೋಡ್ಕೊಂಡ್ಬರೋಣ. ಅಡಿಷನಲ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ ಫಾರ್ ದಿ ಪೋಯಮ್ ಅವೇರ್ನೆಸ್ ಫಾರ್ 7th ಸ್ಟ್ಯಾಂಡರ್ಡ್. ಮೊದಲನೇ ಪ್ರಶ್ನೆ, ಹೂ ಈಸ್ ದ ಆಥರ್ ಆಫ್ ದಿ ಪೋಯಮ್ ಅವೇರ್ನೆಸ್? ಸೊ ಈ ಅವೇರ್ನೆಸ್ ಅಂತಕ್ಕಂಥ ಕವನದ ಕವಿ ಯಾರು? ಎ, ಆನ್ಸರ್ ನೋಡೋಣ. ದ ಆಥರ್ ಆಫ್ ದಿ ಪೋಯಮ್ ಅವೇರ್ನೆಸ್ ಈಸ್ ಸಿಲ್ವಿಯಾ ಸ್ಟಲ್ಟ್ಸ್.
ಎರಡನೇ ಪ್ರಶ್ನೆ, ವಾಟ್ ವಾರ್ನಿಂಗ್ ಡಸ್ ದ ಪೊಯೆಟ್ ಗಿವ್ ಇನ್ ದ ಪೊಯಮ್? ಈ ಕವನದಲ್ಲಿ ಕವಿ ಯಾವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ? ಆನ್ಸರ್, ದ ಪೊಯೆಟ್ ವಾನ್ಸ್ ಅಸ್ ಟು ಬಿ ಅವೇರ್ ಆಫ್ ದಿ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ವಿ ಲಿವ್ ಇನ್. ನಾವು ವಾಸಿಸ್ತಕ್ಕಂಥ ಈ ಒಂದು ಪರಿಸರದ ಒಂದು ಜಾಗೃತಿಯನ್ನು ಬೆಳೆಸ್ಕೊಳ್ಳಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇನ್ನು ಮೂರನೇ ಪ್ರಶ್ನೆ, ವಾಟ್ ಇಂಪ್ಯಾಕ್ಟ್ ಡಸ್ ಕ್ರೂಡ್ ಆಯಿಲ್ ಹ್ಯಾವ್ ಆನ್ ದಿ ಎನ್ವಿರಾನ್ಮೆಂಟ್? ಸೊ ಪರಿಸರದ ಮೇಲೆ ಈ ಒಂದು ಕ್ರೂಡ್ ಆಯಿಲ್ಗಳು, ಎಣ್ಣೆಗಳು ಯಾವ ಥರ ಪ್ರಭಾವ ಬೀರ್ತಾ ಇದೆ? ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲ ಅಂತ ಹೇಳ್ತೀವಿ, ಕಚ್ಚಾ ತೈಲ. ಥಿಕ್ ಕ್ರೂಡ್ ಆಯಿಲ್ ಮಿಕ್ಸ್ಡ್ ಇನ್ ದ ಸೀ ಆ್ಯಂಡ್ ದ ಓಷಿಯನ್ಸ್ ಕಾಸಸ್ ಅ ಸಿಗ್ನಿಫಿಕೆಂಟ್ ಹಾರ್ಮ್ ಟು ಅಕ್ವಾಟಿಕ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ಸೊ ಇಲ್ಲಿ ಥಿಕ್ ಅಂದ್ರೇನು? ತುಂಬ ದಪ್ಪವಾದ. ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲ, ಕಚ್ಚಾ ಎಣ್ಣೆ. ಓಷಿಯನ್ಸ್, ಸಿ ಮತ್ತು ಓಷಿಯನ್ಸ್ ಅಂದರೆ ಸಾಗರಗಳು ಅಥವಾ ಸಮುದ್ರಗಳು. ಸಿಗ್ನಿಫಿಕೆಂಟ್ ಅಂದರೆ ಮಹತ್ವವಾದ. ಹಾರ್ಮ್ ಅಂದರೆ ಹಾನಿ. ಅಕ್ವಾಟಿಕ್ ಪ್ಲಾಂಟ್ಸ್ ಅಂದರೆ ಜಲಸಸ್ಯಗಳು. ಆ್ಯಂಡ್ ಆ್ಯನಿಮಲ್ಸ್, ಜಲಸಸ್ಯಗಳು ಮತ್ತು ಪ್ರಾಣಿಗಳು ಅಂತ. ಸೊ ಈಗ ಕನ್ನಡ ಅರ್ಥ ನೋಡ್ಕೊಳ್ಳೋಣ. ಈ ಕಚ್ಚಾ ತೈಲದಿಂದ ಪರಿಸರದ ಮೇಲೆ ಯಾವ ಥರ ಪ್ರಭಾವ ಬೀರ್ತಾ ಇದೆ ಅಂತ ಪ್ರಶ್ನೆ. ಸೊ ಉತ್ತರ, ದ ಥಿಕ್ ಕ್ರೂಡ್ ಆಯಿಲ್ ಇಸ್ ಮಿಕ್ಸ್ಡ್ ಇನ್ ದ ಸೀ ಆ್ಯಂಡ್ ಓಷಿಯನ್ಸ್ ಕಾಸಸ್ ಸಿಗ್ನಿಫಿಕೆಂಟ್ ಹಾರ್ಮ್ ಟು ಅಕ್ವಾಟಿಕ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ಸೊ ಈ ದಪ್ಪವಾದ ಕಚ್ಚಾ ತೈಲ ಏನಾಗ್ತಾ ಇದೆ, ಸಮುದ್ರ ಮತ್ತು ಸಾಗರಗಳಲ್ಲಿ ಸೇರಿಕೊಂಡು ಆ ಸಮುದ್ರ ಮತ್ತು ಸಾಗರಗಳ ನೀರಿನಲ್ಲಿ ವಾಸಿಸ್ತಕ್ಕಂಥ ಜಲಚರ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಹಾನಿಯಾಗ್ತಾ ಇದೆ, ಜೀವಕ್ಕೆ ಹಾನಿಯಾಗ್ತಾ ಇದೆ. ಸೊ ನಾಲ್ಕನೇ ಪ್ರಶ್ನೆ, ಹೌ ಡು ಇಂಡಸ್ಟ್ರೀಸ್ ಕಾಂಟ್ರಿಬ್ಯೂಟ್ ಟು ಏರ್ ಪೊಲ್ಯೂಷನ್ಸ್? ಇಂಡಸ್ಟ್ರೀಸ್ ಅಂದರೆ ಕೈಗಾರಿಕೆಗಳು, ಕಾಂಟ್ರಿಬ್ಯೂಟ್ ಅಂದರೆ ಕೊಡುಗೆ. ಸೊ ಕೈಗಾರಿಕೆಗಳು ವಾಯು ಮಾಲಿನ್ಯಕ್ಕೆ ಯಾವ ಥರ ಕೊಡುಗೆ ಕೊಡ್ತಾ ಇವೆ? ಅಂದರೆ ಕೈಗಾರಿಕೆಗಳು ವಾಯು ಮಾಲಿನ್ಯಕ್ಕೆ ಯಾವ ಥರ ಕಾರಣ ಆಗ್ತಾ ಇವೆ? ಆನ್ಸರ್, ಇಂಡಸ್ಟ್ರೀಸ್ ಕಾಂಟ್ರಿಬ್ಯೂಟ್ ಟು ಏರ್ ಪೊಲ್ಯೂಷನ್ ಬೈ ಎಮಿಟಿಂಗ್ ಪಾಯ್ಸನಸ್ ಗ್ಯಾಸಸ್ ಇಂಟು ದಿ ಅಟ್ಮಾಸ್ಫಿಯರ್. ಎಮಿಟಿಂಗ್ ಅಂದರೆ ಹೊರ ಸೂಸೋದು, ಹೊರಬಿಡೋದು. ಪಾಯ್ಸನಸ್ ಗ್ಯಾಸಸ್ ಅಂದರೆ ವಿಷಕಾರಿ ಗ್ಯಾಸ್ಗಳು, ಅನಿಲಗಳು. ಅಟ್ಮಾಸ್ಫಿಯರ್ ಅಂದರೆ ವಾತಾವರಣ. ಸೊ ಕೈಗಾರಿಕೆಗಳು ಏನು ಮಾಡ್ತಾ ಇವೆ? ವಿಷಕಾರಿಯಾದಂಥ ಒಂದು ಗಾಳಿಯನ್ನು ಅಥವಾ ಒಂದು ಹೊಗೆಯನ್ನು ಪರಿಸರಕ್ಕೆ ಬಿಡ್ತಾ ಇವೆ. ಇದರಿಂದ ವಾಯು ಮಾಲಿನ್ಯ ಆಗ್ತಾ ಇದೆ. ಐದನೇ ಪ್ರಶ್ನೆ, ವಾಟ್ ಡಸ್ ದ ಪೊಯೆಟ್ ಸಜೆಸ್ಟ್ ಈಸ್ ನೆಸೆಸರಿ ಟು ಅಡ್ರೆಸ್ ಪೊಲ್ಯೂಷನ್? ಸೊ ಕವಿ ಈ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ಸಂದೇಶವನ್ನು, ಒಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ? The poet suggests that everyone should be aware of pollution and take necessary actions to address it. ಸೊ ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು ಮತ್ತು ವಾಯು ಮಾಲಿನ್ಯ ತಡೆತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡಬೇಕು ಅಂತ. ಸೊ ಆರನೇ ಪ್ರಶ್ನೆ, ವಾಟ್ ಈಸ್ ದಿ ಪೊಟೆನ್ಷಿಯಲ್ ಕಾನ್ಸಿಕ್ವೆನ್ಸ್ ಇಫ್ ಆ್ಯಕ್ಷನ್ ಇಸ್ ನಾಟ್ ಟೇಕನ್ ಅಗೇನ್ಸ್ಟ್ ಪೊಲ್ಯೂಷನ್? ಪೊಟೆನ್ಷಿಯಲ್ ಕಾನ್ಸಿಕ್ವೆನ್ಸ್ ಅಂದರೆ ಎದುರಿಸಬಹುದಾದಂಥ ಸಮಸ್ಯೆಗಳು. ಸೊ ನಾವು ಈ ಪರಿಸರ ಮಾಲಿನ್ಯವನ್ನು ತಡೆಗಟ್ಟದೇ ಇದ್ದರೆ ಯಾವ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ? ಆನ್ಸರ್, ಇಫ್ ಆ್ಯಕ್ಷನ್ ಈಸ್ ನಾಟ್ ಟೇಕನ್, ದ ಪೊಯೆಟ್ ವಾರ್ನ್ಸ್ ದ್ಯಾಟ್ ದ ಫ್ಯೂಚರ್ ಆಫ್ ಮ್ಯಾನ್ಕೈಂಡ್ ಮೇ ಬಿ ಅಟ್ ಅ ರಿಸ್ಕ್ ಆಫ್ ಡಿಸ್ಟ್ರಕ್ಷನ್. ಸೊ ನಾವು ಒಂದು ವೇಳೆ ಈ ಪರಿಸರ ಮಾಲಿನ್ಯವನ್ನು ನಿಯಂತ್ರಣ ಮಾಡದೇ ಇದ್ದರೆ ಈ ಮಾನವ ಕುಲ ಉಳಿಯೋದಿಲ್ಲ, ಮಾನವ ಕುಲ ಸರ್ವನಾಶ ಆಗುತ್ತೆ ಅಂತ ಕವಿ ಹೇಳ್ತಾ ಇದ್ದಾರೆ. ಏಳನೇ ಪ್ರಶ್ನೆ, ಹೌ ಡಸ್ ಪೊಲ್ಯೂಷನ್ ಫ್ರಾಮ್ ಇಂಡಸ್ಟ್ರೀಸ್ ಅಫೆಕ್ಟ್ ದಿ ಏರ್ ವಿ ಬ್ರೆತ್? ಬ್ರೆತ್ ಅಂದರೆ ಉಸಿರಾಡೋದು. ಸೊ ಈ ಪರಿಸರಗಳಿಂದ, ಕೈಗಾರಿಕೆಗಳಿಂದ, ಸ್ಪೆಷಲಾಗಿ ಕೈಗಾರಿಕೆಗಳಿಂದ ನಮ್ಮ ಉಸಿರಾಟಕ್ಕೆ ಯಾವ ಥರ ತೊಂದರೆ ಆಗ್ತಾ ಇದೆ ಅಂತ ಪ್ರಶ್ನೆ. ಆನ್ಸರ್, ಪೊಲ್ಯೂಷನ್ ಫ್ರಾಮ್ ಇಂಡಸ್ಟ್ರೀಸ್ ಅಫೆಕ್ಟ್ಸ್ ದ ಏರ್ ವಿ ಬ್ರೆತ್ ಬೈ ರಿಲೀಸಿಂಗ್ ಪಾಯ್ಸನಸ್ ಗ್ಯಾಸಸ್ ವಿಚ್ ಕಂಟ್ಯಾಮಿನೇಟ್ ದ ಅಟ್ಮಾಸ್ಫಿಯರ್. ಕಂಟ್ಯಾಮಿನೇಟ್ ಅಂದ್ರೇನು? ಮಾಲಿನ್ಯಗೊಳಿಸೋದು. ಸೊ ಕೈಗಾರಿಕೆಗಳು ಹೊರಬಿಡ್ತಕ್ಕಂಥ ಮಾಲಿನ್ಯಕಾರಿ ಹೊಗೆಯಿಂದ ಏನಾಗ್ತಾ ಇದೆ, ನಾವು ಉಸಿರಾಡ್ತಕ್ಕಂಥ ಒಂದು ಆಮ್ಲಜನಕ ಕೆಡ್ತಾ ಇದೆ. ಇದರಿಂದ ವಾತಾವರಣ ಹಾಳಾಗಿ ನಮ್ಮ ಆರೋಗ್ಯ ಹದಗೆಡ್ತಾ ಇದೆ. ಸೊ ಇಷ್ಟು ಈ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳು. ಈಗಾಗಲೇ 7ನೇ ತರಗತಿಯ ಹಲವಾರು ಪಾಠ ಮತ್ತು ಪದ್ಯಗಳ ನೋಟ್ಸನ್ನು ಈಗಾಗಲೇ ಪ್ರಿಪೇರ್ ಮಾಡಿದ್ರಿ. ಅವುಗಳ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ ವಿಡಿಯೋಲ್ಲಿ ಕೂಡ ನೀವು ವೀಕ್ಷಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ
ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.